ಈ ಒಂದು ಹೆಲ್ತಿ ಪಲಾವ್ನ ನೀವು ಲಂಚ್ ಬಾಕ್ಸ್ಗೆ ಮಕ್ಕಳಿಗೆ ಕೂಡ ಹಾಕಿ ಕೊಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಲಂಚ್ ಡಿನ್ನರ್ ಯಾವ ಟೈಮ್ನಲ್ಲಿ ಬೇಕಾದರೂ ಮಾಡ್ಕೊಂಡು ತಿನ್ಬೋದು. ನುಗ್ಗೆ ಸೊಪ್ಪು ಹಾಗೆಯೇ ಹೈ ಪ್ರೋಟೀನ್ ಪನ್ನೀರ್ ಹಾಕಿ ಈ ಒಂದು ಪಲಾವ್ನ ಮಾಡ್ತಾ ಇರೋದು. ಫಸ್ಟ್ ನಾನಿಲ್ಲಿ 1 ಕಪ್ಪಷ್ಟು ಅಕ್ಕಿನ ಚೆನ್ನಾಗಿ ನೀರಿನಲ್ಲಿ ತೊಳ್ಕೊಂಡು ಸ್ವಲ್ಪ ನೀರು ಹಾಕಿ ಇದನ್ನು ನೆನೆಯೋಕೆ ಇಡ್ತಾ ಇದ್ದೀನಿ. ಮಿಕ್ಕಿದ್ದೆಲ್ಲ ಮಾಡಿಕೊಂಡು ಒಗ್ಗರಣೆ ಎಲ್ಲ ಮಾಡ್ಕೊಳ್ಳೋಷ್ಟು ತನಕ ಇದು ನೆಂದರೆ ಸಾಕು. ಇಲ್ಲಿ ನಾನು 2 ಕಪ್ಪಷ್ಟು ನುಗ್ಗೆ ಸೊಪ್ಪನ್ನು ತೊಗೊಂಡಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ನೀರಿನಲ್ಲಿ ತೊಳ್ಕೊಂಡು ಸ್ಟ್ರೈನ್ ಮಾಡಿ ಇನ್ನೊಂದು ಬಟ್ಲಿಗೆ ಹಾಕಿಟ್ಕೋತಾ ಇದ್ದೀನಿ. ಅಂದಾಜು ಮೇಲೆ ಒಂದು 2 ಕಪ್ಪಷ್ಟಿದೆ ಅಂತ ಅನಿಸುತ್ತೆ, ಅಳತೆ ಏನು ಮಾಡಿಲ್ಲ. ಇವಾಗ ನಾನು ದೋಸೆ ಹೆಂಚನ್ನು ಬಿಸಿ ಮಾಡೋಕ್ಕೆ ಇಡ್ತಾ ಇದ್ದೀನಿ. ಪನ್ನೀರನ್ನ ನಾನು ದೋಸೆ ಹೆಂಚು ಮೇಲೇ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ನೀವು ಬೇಕಿದ್ದರೆ ಡೀಪ್ ಫ್ರೈ ಕೂಡ ಮಾಡ್ಕೋಬೋದು, ಬಟ್ ಆದಷ್ಟು ಹೆಲ್ತಿಯರ್ ವೇನಲ್ಲಿ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಇಲ್ಲಿ ನಾನು 130 ಗ್ರಾಮ್ನಷ್ಟು ಹೈ ಪ್ರೋಟೀನ್ ಪನ್ನೀರನ್ನ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೋತಾ ಇದ್ದೀನಿ. ಹೆಂಚಿಗೆ ಒಂದು ಅರ್ಧ ಟೀ ಸ್ಪೂನಷ್ಟು ತುಪ್ಪನ ಸವರ್ಬಿಟ್ಟು ಇದನ್ನು ಎಲ್ಲ ಕಡೆನೂ ಗೋಲ್ಡನ್ ಬ್ರೌನ್ ಬರೋವರೆಗೂ ಇದನ್ನು ನಾನು ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಅದಾಗೋಷ್ಟೊತ್ತಿಗೆ ತರಕಾರಿಗಳನ್ನೆಲ್ಲ ಕಟ್ ಮಾಡ್ಕೊಂಬಿಡೋಣ. ಈ ಒಂದು ಪಲಾವ್ಗೆ ಜಾಸ್ತಿ ಯಾವ ತರಕಾರಿನೂ ಬೇಕಿಲ್ಲ, ಯಾಕಂದರೆ ನುಗ್ಗೆ ಸೊಪ್ಪೆ ಚೆನ್ನಾಗಿ ಹಾಕ್ತಾ ಇರೋದ್ರಿಂದ. ನಾನು ಜಸ್ಟ್ ಒಂದು 2 ಈರುಳ್ಳಿನ ಸ್ವಲ್ಪ ಚಿಕ್ಕದಾಗಿತ್ತು, ಹಾಗಾಗಿ 2 ತೊಗೊಂಡಿದ್ದೀನಿ. ಅದನ್ನು ಚಾಪರ್ಗೆ ಹಾಕ್ಕೊಂಡು ಚಿಕ್ಕದಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಸೊ ಯಾರ್ಯಾರು ಜಿಮ್ಗೆ ಹೋಗ್ತಾರೋ, ವೆಜಿಟೇರಿಯನ್ಸ್ ಎಸ್ಪೆಷಲಿ ಹೈ ಪ್ರೋಟೀನ್ ಮೀಲ್ ಬೇಕು ಅಂತ ಚೆಕ್ ಮಾಡ್ತಾಯಿದ್ರೆ ಇದನ್ನು ಟ್ರೈ ಮಾಡ್ಬೋದು. ಅಡುಗೆ ಮಾಡೋಕ್ಕೆ ಬರದೇ ಇರೋರು ಕೂಡ ಈ ಒಂದು ವಿಡಿಯೋನ ನೋಡಿಕೊಂಡು ಆರಾಮಾಗಿ ಮಾಡ್ಕೋಬೋದು. ಅದಕ್ಕೆ ನಾನು ಯಾವ ಥರ ಈಸಿಯಾಗಿ ಸ್ಟೆಪ್ಸ್ ಮಾಡ್ಕೋತಾ ಇದ್ದೀನೋ ಅದನ್ನೇ ತೋರಿಸ್ತಾ ಇದ್ದೀನಿ. ಈರುಳ್ಳಿ ಕೂಡ ಕಟ್ ಮಾಡಿದ್ದಾಗಿದೆ, ಪನ್ನೀರ್ ಕೂಡ ಫ್ರೈ ಆಗಿದೆ. ಇವಾಗ ನಾನು ಇನ್ನೊಂದು 100 ಗ್ರಾಮ್ನಷ್ಟು ಪನ್ನೀರನ್ನ ತುರಿದಿಟ್ಕೋತಾ ಇದ್ದೀನಿ. ಯಾಕಂದರೆ ಪನ್ನೀರ್ ಕ್ಯೂಬ್ಸು ಎಲ್ಲರಿಗೂ ಈಕ್ವಲ್ ಆಗಿ ಸಿಗೋದಿಲ್ಲ. ಒಬ್ರಿಗೆ ಜಾಸ್ತಿ ಸಿಗುತ್ತೆ, ಒಬ್ರಿಗೆ ಕಮ್ಮಿ ಸಿಗುತ್ತೆ. ಹಾಗಾಗಿ ಈ ಥರ ತುರಿದು ಹಾಕಿದ್ರೆ ಎಕ್ಸ್ಟ್ರಾ ಆವಾಗ ಎಲ್ಲರಿಗೂ ಊಟದಲ್ಲಿ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ. ತುರಿಯೋಕ್ಕೆ ಮುಂಚೆ ಒಂದು ಸ್ವಲ್ಪ ಮೇಲೆ ಎಣ್ಣೆ ಒಂದು ಫ್ಯೂ ಡ್ರಾಪ್ಸ್ ಹಾಕ್ಕೊಂಡ್ರೆ ಅದು ಅಂಟ್ಕೊಳ್ಳೋದಿಲ್ಲ ಪನ್ನೀರು. ಈವನ್ ಚೀಸ್ನ ನೀವು ತುರ್ಕೊಳ್ಳೋವಾಗಲೂ ಇದೇ ಥರ ಮಾಡ್ಕೋಬೋದು. ಈ ಒಂದು ಪಲಾವ್ನ ಡೈರೆಕ್ಟಾಗಿ ಕುಕ್ಕರ್ನಲ್ಲೇ ಮಾಡ್ತಾ ಇರೋದ್ರಿಂದ ಕುಕ್ಕರ್ಗೆ ಒಂದು 2 ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ನೀವು ತುಪ್ಪ ಎಣ್ಣೆ ಯಾವ್ದು ಬೇಕಾದರೂ ಬಳಸ್ಕೋಬೋದು. ನಾರ್ಮಲಾಗಿ ಪಲಾವ್ಗೆ ಹೋಲ್ ಸ್ಪೈಸಸ್ ಹಾಕ್ತೀವಲ್ಲ ಅದನ್ನೆಲ್ಲ ಹಾಕ್ಕೊಂಡ್ರೆ ಆಯಿತು. ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ, ಜೀರಿಗೆ ಇದನ್ನೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ಇದಕ್ಕೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿನೂ ಕೂಡ ಹಾಕಿ ಬಾಡಿಸ್ಕೋಬೇಕು. ಈರುಳ್ಳಿ ಒಂಚೂರು ಪಿಂಕಿಶ್ ಕಲರ್ ಬರ್ತಿದ್ದಂಗೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಕೂಡ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು. ತುಂಬ ಈಸಿ ಮಾಡೋದು, ಬೇಗ ಆಗುತ್ತೆ. ಜಸ್ಟ್ ನೀವು ಪನ್ನೀರನ್ನ ಒಂಚೂರು ರೋಸ್ಟ್ ಮಾಡಿ ಇಟ್ಕೊಂಡ್ರೆ ಆಗೋಯ್ತು. ನುಗ್ಗೆ ಸೊಪ್ಪು ಹಾಗೆ ತಿನ್ನೋಕ್ಕೆ ಇಷ್ಟಪಡೋದಿಲ್ಲ ಎಷ್ಟೊಂದು ಜನ. ಈ ಥರ ನೀವು ಮಾಡಿಕೊಟ್ರೆ ಇದರಲ್ಲಿ ನುಗ್ಗೆ ಸೊಪ್ಪಿದೆ ಅಂತ ಕೂಡ ಗೊತ್ತಾಗೋದಿಲ್ಲ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ, ತುಂಬ ಟೇಸ್ಟಿಯಾಗಿರುತ್ತೆ ಈ ಒಂದು ಪಲಾವ್. ಇವಾಗ ನಾನು ಒಂದು ಹಸಿಮೆಣಸಿನ್ಕಾಯಿ, ಚಾಪರ್ಗೆ 2 ಟೊಮ್ಯಾಟೊನ ಹಾಕಿ ಚಾಪ್ ಮಾಡ್ಕೊಂಡಿದ್ದೆ, ಅದನ್ನು ಕೂಡ ಹಾಕಿದ್ದೀನಿ. ಚಾಪರ್ಗೆ ಹಾಕಿದ್ರೆ ತುಂಬ ಚಿಕ್ಕದಾಗಿ ಕಟ್ ಆಗುತ್ತಲ್ಲ, ಬೇಗ ಇದು ಸಾಫ್ಟ್ ಆಗಿಬಿಡುತ್ತೆ. ಇದೊಂದು 2 ನಿಮಿಷ ಬಿಡಬೇಕು ಸಾಫ್ಟ್ ಆಗೋದಕ್ಕೆ. ಅಷ್ಟೊತ್ತಿಗೆ ನಾನು ಮನೆಯಲ್ಲೇ ಬೆಳೆದಿರೋ ಪುದೀನ ಸೊಪ್ಪನ್ನ ಕಟ್ ಮಾಡ್ಕೋತಾ ಇದ್ದೀನಿ. ನಾವು ನಾರ್ಮಲಾಗಿ ಆಚೆ ಕಡೆಯಿಂದ ಸೊಪ್ಪು ತಂದರೆ ತುಂಬ ಕೊಟ್ಬಿಡ್ತಾರೆ, ಬಟ್ ಅಷ್ಟು ಯೂಸ್ ಆಗೋದಿಲ್ಲ ಒಂದೇ ಸಲ. ನಾವು ಮತ್ತೆ ನೆಕ್ಸ್ಟ್ ಟೈಮ್ ಯೂಸ್ ಮಾಡೋ ಅಷ್ಟೊತ್ತಿಗೆಲ್ಲ ಕಪ್ಪಗಾಗ್ಬಿಡುತ್ತೆ. ಸೊ ತಂದಿದ್ದಾಗ ಸೊಪ್ಪನ್ನು ಬಳಸ್ಕೋತೀವಲ್ಲ, ಕಡ್ಡಿನ ಈ ಥರ ಮನೇಲೇ ಪಾಟ್ ಇದ್ದರೆ ಅದಕ್ಕೆ ಹಾಕಿ ಒಂದು ಸ್ವಲ್ಪ ನೆರಳಿರೋ ಜಾಗದಲ್ಲಿ ಇಟ್ಕೊಂಡ್ರೆ ಸೊಪ್ಪು ಚೆನ್ನಾಗಿ ಬೆಳೆಯುತ್ತೆ. ಸೊ ಅದನ್ನೇ ಒಂದು ಕೈ ಹಿಡಿಯಷ್ಟು ಹಾಕಿದ್ದೀನಿ. ಹಾಗೆಯೇ ಈ ಒಂದು ನುಗ್ಗೆ ಸೊಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಅರಿಶಿಣದ ಪುಡಿ, ಅಚ್ಕಾರದ ಪುಡಿ, ಧನಿಯಾ ಪುಡಿ ಹಾಗೆಯೇ ಗರಂ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಬೇಸಿಕ್ ಮಸಾಲೆಗಳನ್ನೇ ಹಾಕಿರೋದು, ಬೇರೆ ಯಾವ ಮಸಾಲೆಗಳು ಬೇಕಿಲ್ಲ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ತುರಿದಿರೋ ಪನ್ನೀರನ್ನ ಕೂಡ ಹಾಕಿಬಿಟ್ಟು, ರೋಸ್ಟ್ ಮಾಡ್ಕೊಂಡಿರೋ ಪನ್ನೀರನ್ನು ಹಾಕಿಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಅಕ್ಕಿ ಎಷ್ಟು ತೊಗೊಂಡಿರ್ತೀವೋ ಅದಕ್ಕೆ 2ರಷ್ಟು ನೀರು ಹಾಕಬೇಕು. ನಾನು 1 ಕಪ್ ಅಕ್ಕಿ ತೊಗೊಂಡಿರೋದ್ರಿಂದ ಇದೆಲ್ಲ ಮಿಕ್ಸ್ ಮಾಡಿದ್ಮೇಲೆ 2 ಕಪ್ಪಷ್ಟು ನೀರು ಹಾಕಿದ್ದೀನಿ. ನೀರು ಹಾಕಿದ್ಮೇಲೆ ಒಂದು ಸಲ ಟೇಸ್ಟ್ ನೋಡಿ, ಬೇಕಿದ್ರೆ ಉಪ್ಪು ಕಡಿಮೆ ಅನಿಸಿದ್ರೆ ನೀವು ಆ ಟೈಮಲ್ಲಿ ಹಾಕೋಬೋದು. ಆಮೇಲೆ ನೆನೆಸಿರೋ ಅಕ್ಕಿನ ನೀರು ಚೆಲ್ಬಿಟ್ಟು ಇದಕ್ಕೆ ಹಾಕಿಬಿಟ್ರೆ, ಮಿಕ್ಸ್ ಮಾಡಿಬಿಟ್ರೆ ಆಗೋಯ್ತು. ಇದನ್ನು ನಾನು ಮೀಡಿಯಮ್ ಉರಿನಲ್ಲಿ 1 ವಿಸಿಲ್ ಬರೋವರೆಗೂ ಬೇಯಿಸ್ಕೊಂಡಿದ್ದೀನಿ. ಇದನ್ನು ನೀವು ಮೊಸರು ಅಥವಾ ರಾಯ್ತಾ ಜೊತೆ ತಿನ್ಬೋದು. ನಾನು ಬೀಟ್ರೂಟ್ನ ಒಂದು ಅರ್ಧ ಟೀ ಸ್ಪೂನಷ್ಟು ತುಪ್ಪದಲ್ಲಿ ತುರಿದಿರೋಂತಹ ಬೀಟ್ರೂಟ್ನ ಹುರ್ಕೊಂಡ್ಬಿಟ್ಟು ಮೊಸರಿಗೆ ಹಾಕಿ, ಈರುಳ್ಳಿ ಮತ್ತು ಸೌತೆಕಾಯಿನೂ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕಿ, ಉಪ್ಪು ಹಾಕಿ ರಾಯ್ತಾ ಮಾಡ್ಕೊಂಡಿದ್ದೆ, ಬೀಟ್ರೂಟ್ ರಾಯ್ತಾ.
ನೀವು ಯಾವುದ್ರ ಜೊತೆ ಬೇಕಾದರೂ ನೆಂಚ್ಕೊಂಡು ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. ಬಿಸಿ ಬಿಸಿಯಾಗಿ ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ಆ್ಯಂಡ್ ಕಮೆಂಟ್ಸ್ನಲ್ಲಿ ಹೇಳೋದನ್ನ ಮಿಸ್ ಮಾಡಬೇಡಿ. ನಿಮಗೆ ಈ ರೆಸಿಪಿ ಇಷ್ಟ ಆಯಿತಾ ಅಂತ. ಉದುದ್ರಾಗಿ ಚೆನ್ನಾಗಿ ಆಗುತ್ತೆ. ನಾರ್ಮಲ್ ಅಕ್ಕಿನಲ್ಲೇ ಮಾಡ್ಕೋಬೋದು. ಇದಕ್ಕೇನು ಬಾಸ್ಮತಿ ರೈಸ್ ಬೇಕು ಅಂತ ಕೂಡ ಏನಿಲ್ಲ. ಆ್ಯಕ್ಚುಲಿ ಪಲಾವ್ನ ನಾರ್ಮಲ್ ಅಕ್ಕಿಯಲ್ಲಿ ಮಾಡಿದ್ರೇ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ.